ಏ ಕಳ್ಳ ಉನ್ನ ಎತ್ಕೋಬಪ್ಪ. ಹಳೆ ಗೊಂಬೆ ಎಲ್ಲ ಪೀಸ್ ಪೀಸ್ ಮಾಡ್ಬಿಟ್ಟು ಇವಾಗ ಇದೆ ಎತ್ಕೋತಾ ಇದೀಯಾ? ಯಾ ಮಾರಿದ್ರೆ ಸಾಕು ಇವನ ಹತ್ರ. ಇಲ್ಲಿದ್ದನ್ನ ಸೈಲೆಂಟ್ ಆಗಿ ಕಾಲ ಹತ್ರ ಹತ್ತಿ ಎತ್ಕೊಂಡು ಹೋಗ್ತವನೆ. ಆಲ್ರೆಡಿ ಅದು ಪೀಸ್ ಪೀಸ್ ಮಾಡಿದ್ಯಲ್ಲ ಅದನ್ನೇ ಕಿತ್ತಾಕ್ ಹೋಗು. ಕತ್ಬಿಟ್ಟು ಹೆಂಗ್ ಎತ್ಕೊಂಡು ಹೋಗ್ತಾನೆ ಅಂತ ಎತ್ಕೊಂಡು ಹೋಗ್ತಾ ಇಲ್ಲ, ಪರವಾಗಿಲ್ಲ. ಈ ಕಾಲದಲ್ಲಿ ನಂತರ ಒಳ್ಳೆ ಹುಡುಗ ಎಲ್ಲಿ ಸಿಗ್ತಾನೆ ಹೇಳಿ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಆಗಿದ್ದೀರಿ ಫ್ರೆಂಡ್ಸ್? ನಾನಂತೂ ಈಗಷ್ಟೇ ಸುಧಾರಿಸ್ಕೊಳ್ತಾ ಇದ್ದೀನಿ. 2 ದಿನದಿಂದ ಯಾಕೆ ವಿಡಿಯೋ ಹಾಕ್ಲಿಲ್ಲ ಅಂದರೆ ಸಿಕ್ಕಾಪಟ್ಟೆ ಹುಷಾರಿಲ್ಲ ಫ್ರೆಂಡ್ಸ್. ಆಸ್ಪತ್ರೆಗೆ ಹೋಗಿ ಬಂದು ಟ್ಯಾಬ್ಲೆಟ್ ಎಲ್ಲ ತಗೊಂಡು ಈಗ ಒಂದು ಸ್ವಲ್ಪ ಪರವಾಗಿಲ್ಲ, ಚೆನ್ನಾಗಿದ್ದೀನಿ. ಏನಿಲ್ಲ ಫ್ರೆಂಡ್ಸ್, ನನಗೆ ವಾತಾವರಣ ತುಂಬ ಕೋಲ್ಡ್ ಇತ್ತಂದರೆ ಆ ವಾತಾವರಣ ಅಡ್ಜಸ್ಟ್ ಆಗ್ತಾಯಿಲ್ಲ ಅಷ್ಟೇನೆ. ಅದಕ್ಕೆ ನಾವು ಸ್ಟ್ರಾಂಗ್ ಟ್ರೀಟ್ಮೆಂಟ್ ತೊಗೋಬೇಕು. ಆದರೆ ನಾನು ಇಲ್ಲಿ ಲೈಟಾಗೇ ತೊಗೊಳ್ತಾ ಇದ್ದೀನಿ, ಅಲ್ಲಿ ಇಲ್ಲಿ. ನೋಡೋಣ ಫ್ರೆಂಡ್ಸ್ ಯಾವಾಗ ಟೈಮ್ ಬರ್ತಿತ್ತು ಟ್ರೀಟ್ಮೆಂಟ್ಗೂ. ಇನ್ನೂ ಮಲಗಿದ್ದೆ, ಮೋಸ್ಟ್ಲಿ ಇನ್ನೂ 2 ದಿನ ಎದ್ದೊಳ್ತಾ ಇರಲಿಲ್ವೇನೋ ನನಗೆ ಆಗ್ತಾಯಿದ್ದಿದ್ದು ಪ್ರಾಬ್ಲಮ್ಗೆ. ರಾತ್ರಿ ದಿವ್ಯಾಕ ಫೋನ್ ಮಾಡ್ತು, ತಿರುವಣ್ಣಾಮಲೆಗೆ ಹೋಗ್ಬಿಟ್ಟು ಬರೋಣ ಅಂದಿದ ತಕ್ಷಣ ಫುಲ್ ಸ್ಟಡಿ. ನಾನು ದೇವಸ್ಥಾನಗಳಿಗೆ ಹೋಗ್ಬೇಕಂದ್ರೆ ನಾನು ಒಂದೇ ಕಾಲಲ್ಲಿ ಯಾವಾಗಲೂ ರೆಡಿ ಆಗಿರ್ತೀನಲ್ಲ, ಅದೇ ಮೆಡಿಸನ್ ನನಗೆ. ದೇವಸ್ಥಾನಗಳೇ ಸಿಕ್ಕಾಪಟ್ಟೆ ಖುಷಿ ಆಗ್ಬಿಡ್ತು. ಅದಕ್ಕೆ ಫುಲ್ ಸ್ಟಡಿಯಾಗಿ ಎದ್ಬಿಟ್ಟಿದ್ದೀನಿ ಫ್ರೆಂಡ್ಸ್. ಈಗ ಟೈಮ್ ಬಂದು ಬೆಳಗಿನ ಜಾವ 6:30 7 ಗಂಟೆ ಆಗ್ತಾ ಬಂತು. ನಾವು ತಿರುವಣ್ಣಾಮಲೆಗೆ ಹೋಗಬೇಕು ಅಂದರೆ ಗಂಡ ಕಳಿಸ್ಕೊಡ್ಬೇಕು ಫ್ರೆಂಡ್ಸ್. ಆದರೆ ನನ್ನ ಗಂಡನೇ ಇಲ್ಲ ಮನೆಯಲ್ಲಿ. ಯಾಕೆ? ಶಿವಣ್ಣ ಎಲ್ಲಿ ಅಂತ ಹುಡ್ತಾ ಇದ್ದೀರಿ ಫ್ರೆಂಡ್ಸ್. ಶಿವಣ್ಣ ಇಲ್ಲ, ನನ್ನ ಕಾಟ ತಡೆಯಿಲ್ಲದ್ರೆ ಮನೆ ಬಿಟ್ಟು ಹೋಯ್ತಾ? ಇಲ್ಲ ಫ್ರೆಂಡ್ಸ್, ಅಕ್ಕಿ ಎತ್ಕೊಬರಕ್ಕೆ ಊರಿಗೆ ಹೋಯ್ತು ನೆನೆ. ಬರ್ಬೇಕಾರೆ ನೆನೆ ಸಂಜೆ ಫುಲ್ಲು ಮಳೆ ಅಂತೂ. ಇನ್ನು ಮಳೆನಲ್ಲಿ ಅಕ್ಕಿ ನೆನ್ಸ್ಕೊಬಂದ್ರೆ ಹೆಂಗೆ ಫ್ರೆಂಡ್ಸ್? ಗಂಡನೆಂದ್ರೂ ಪರವಾಗಿಲ್ಲ, ಅಕ್ಕಿ ನೆನಿಬಾರ್ದು, ಹೊಟ್ಟೆ ಪಾಡು ತಿಂಗಳಾರ್ಗಟ್ಲೆ ಅದು. ಅದಕ್ಕೆ ಇದು ಬಿಟ್ಟು ಬೆಳಗ್ಗೆನೇ ಅಕ್ಕಿ ಎತ್ಕೊಬಾ, ಮಳೆ ಇರಲ್ಲ ಹೆಂಗೂ ಅಂತ ಹೇಳಿದೆ. ಅದಕ್ಕೆ ಇವಾಗ ಶಿವ ಬರ್ತಾ ಐತೆ ಫ್ರೆಂಡ್ಸ್. ಶಿವ ಬರೋಷ್ಟರಲ್ಲಿ ನಾವು ಸಗಣಿ ಎತ್ಕೊಂಡು ಮನೆ ಮಗಳೆಲ್ಲ ಫುಲ್ ಕ್ಲೀನ್ ಮಾಡಿಬಿಟ್ಟು ಅಡುಗೆ ಮಾಡಿಬಿಟ್ಟು ಫುಲ್ ಸ್ಟಡಿಯಾಗಿ ರೆಡಿ ಆಗಿಬಿಡ್ಬೇಕು. ಅದು ಬೇರೆ ಸ್ಪೆಷಲ್ ಏನಂದ್ರೆ ಫ್ರೆಂಡ್ಸ್, ಇವತ್ತು ಸೀರೆ ಹಾಕ್ಕೊಂಡು ಹೋಗ್ತಾ ಇದ್ದೀವಿ. ಅದೇ ಖುಷಿಯಾಗೋ ವಿಷಯ. ಬನ್ನಿ ಫ್ರೆಂಡ್ಸ್, ತಿರುವಣ್ಣಾಮಲೆಗೆ ಹೋಗ್ಬಿಟ್ಟು ಗಿರಿ ಪ್ರದಕ್ಷಿಣೆ ಹಾಕ್ಕೊಂಡು ಈ ಹುಷಾರಿಲ್ದಿರೋದನ್ನೆಲ್ಲ ದೂರ ಮಾಡಪ್ಪ. ದೇವ್ರು ದೂರ ಮಾಡ್ತಾನೆ, ಹಾಸ್ಪಿಟ್ಲಿಗೆ ಹೋದ್ರೆ ತಾನೆ ವಾಸಿ ಆಗೋದು. ಇಟ್ಸ್ ಓಕೆ ಫ್ರೆಂಡ್ಸ್, ಏನಾಗುತ್ತೋ ನೋಡೋಣ. ಜೀವನದಲ್ಲಿ ಇದೆಲ್ಲ ಅನ್ಭವಿಸ್ಬೇಕು. ಬನ್ನಿ ಫ್ರೆಂಡ್ಸ್. ಗುಂಡು ಛೇ ತಮ್ಮ ಹೋಗಿ ಕರ್ಕೊಬರೋಕೆ ಬಾ ಇವನ್ನ. ಬಂದ್ಬಿಡು, ಹೊಡೆದಾಕ್ಬಿಡ್ತೀನಿ ಬೆಳಗ್ಗೆ ಬೆಳಗ್ಗೆ. ನೋಡಿ ಒಬ್ಬನೇ ಹೆಂಗ್ ಓಡಾಡ್ತವನೆ ಅಂತ. ಏನು ಈ ಊರು ಚೆನ್ನಾಗಿ ಗೊತ್ತಿರೋ ಥರ ಓಡಾಡ್ತವನೆ. ಕರ್ಕೊ ಬಂದಿದ್ದು ತಪ್ಪಾಯ್ತು. ಎಲ್ಲಾದ್ರೂ ಹೋಗ್ಲಿ ಅಂತ ವಾಕಿಂಗ್ ಮಾಡ್ಲಿ ಅಂತ ಕರ್ಕೊ ಬಂದೆ. ನೋಡಿ ಮನೆ ಕಡೆ ನೋಡಿ, ಹೊಡೆದಾಕ್ಬಿಡ್ತೀನಿ ಟಾಮು ತಿರ್ಗಾ ಕರ್ಕೊಂಡೋದ್ರೆ. ನಡಿಯಪ್ಪ ನೀನು, ನಡಿ. ಅವನ ಜೊತೆ ಹೋಗ್ಬೇಡ, ಸರಿ ಇಲ್ಲ ಅವನು. ಪೂಜೆಗೆ ಮನೇಲಿ ಹೂವು ಐತೆ ಫ್ರೆಂಡ್ಸ್. ಆದ್ರೂ ಇಲ್ಲಿ ಒಂದು ಸ್ವಲ್ಪ ದಾಸವಾಳ ಎಲ್ಲ ಐತೆ. ಎಲ್ಲ ಕಿತ್ಕೊಂಡೋಗಿ ಪೂಜೆಗೆ ರೆಡಿ ಮಾಡ್ಕೊತೀನಿ. ಜಾಸ್ತಿ ಹೋಗ್ಬಿಟ್ಟೈತಿ. ಮೊದಲು ಸಗಣಿ ಎತ್ಕೊಂಡು ಬಾಗಿಲು ಸಾರಿಸ್ಬಿಡ್ತೀನಿ ಫ್ರೆಂಡ್ಸ್. ಬಾಗಿಲು ಒಣಗೋಷ್ಟರಲ್ಲಿ ಮನೆ ಕೆಲಸ ಎಲ್ಲ ಮಾಡ್ಕೊಂಡು ಫ್ರೆಶ್ ಆಗಿ ಬಂದು ಆಮೇಲೆ ಪಟ ಪಟ ಅಂತ ರಂಗೋಲಿ ಹಾಕ್ಬೋದು. ಹಸುಗಳೆಲ್ಲ ಇಲ್ಲೈತೆ, ಸಗಣಿನೇ ಇಲ್ಲ. ಒಂದು ಸ್ವಲ್ಪ ಸಿಕ್ಕಿದ್ರೂ ಸಾಕು ಫ್ರೆಂಡ್ಸ್. ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಲ್ಲ, ಸಗಣಿಲೆಲ್ಲ ಸಾರಿಸಿದ್ರೆ ಒಳ್ಳೇದಾಗ್ತಿದೆ ಅಂತ. ಸಗಣಿ ಎಲ್ಲ ಪೀಸ್ ಪೀಸ್. ಇಲ್ಲಿ ನೋಡ್ತೀನಿ ಫ್ರೆಂಡ್ಸ್, ಇಲ್ಲಿದ್ದರೆ ಎತ್ಕೊಳ್ತೀನಿ. ಮನೆ ಹತ್ರ ಅಂತೂ ಹೋಗಲ್ಲ, ನಂಗೆ ಒಂಥರ ಸ್ವಲ್ಪ ಬೇಜಾರಾಗ್ತಿದೆ. ಬೆಳಗಾಗೆದ್ದು ಈ ಅನಿಷ್ಟ ದರ್ಶನ ಆಗೋಯ್ತು. ಇನ್ನು ಇಡೀ ದಿವಸ ಏನ್ ಕಾದೈತೋ ನನಗೆ. ಶಿವ ಇದ್ದಿದ್ರೆ ಚೆನ್ನಾಗಿರ್ತಿತ್ತು. ಬಾಗಿಲು ಸಾರ್ಸೋದು ಕ್ಯಾನ್ಸಲ್ ಆಯಿತು ಫ್ರೆಂಡ್ಸ್. ಸಗಣಿ ಇಲ್ಲ, ಮನೆ ಹತ್ರ ಐತೆ. ನಂಗೊಂಥರ ಶಿವ ಇದ್ದರೆ ಹೋಗ್ಬಿಡ್ತೀನಿ ಫ್ರೆಂಡ್ಸ್. ನಾನು ಒಬ್ಬಳೇ ಇದ್ರೆ ಒಂಥರ ಆಗ್ತಿದೆ. ಇಟ್ಸ್ ಓಕೆ ಫ್ರೆಂಡ್ಸ್, ಏನು ಮಾಡೋಕ್ಕಾಗಲ್ಲ. ನೀರು ಹಾಕ್ಬಿಟ್ಟೆ ಸಾರಿಸ್ಕೋತೀನಿ. ಇನ್ನೇನು ನೆಕ್ಸ್ಟ್ ಹಬ್ಬಗಳು ಬರ್ತವೆ, ಎಲ್ಲ ಸಗಣಿ ಹಾಕ್ಬಿಟ್ಟು ಸಾರಿಸ್ಕೋಬೋದು. 2 ದಿನ ನಾನು ಮಲಗಿದ ಹತ್ರನೇ ಇದ್ದಿದ್ದಕ್ಕೆ ನಮ್ಮ ಮನೆ ಅವಸ್ಥೆ ಈ ಪರಿಸ್ಥಿತಿ ಫ್ರೆಂಡ್ಸ್. ಇದು ಮನೆಯೇ ಅಲ್ಲ. ಇದೆಲ್ಲ ಕ್ಲೀನ್ ಮಾಡೋಕ್ಕೆ ನನಗೊಂದು 10 ಗಂಟೆ ಆದರೂ ಟೈಮ್ ಬೇಕು ಫ್ರೆಂಡ್ಸ್. ಹೆಂಗೆ ಹೊರಡ್ತೀನೋ ಏನೋ ಏನ್ಕೋತೀನೋ. ಓಕೆ ಫ್ರೆಂಡ್ಸ್, ಲೆಟ್ಸ್ ಸ್ಟಾರ್ಟ್ ಹೌಸ್ ವರ್ಕ್. ಬೆಳಗ್ಗೆ ಬೆಳಗ್ಗೆ ನಾನು ಮನೆ ಕೆಲಸ ಸ್ಟಾರ್ಟ್ ಮಾಡ್ಕೋಬೇಕಂದ್ರೆ ಹೊಟ್ಟೆಗೆ ಬಿಸಿ ಬಿಸಿಯಾಗಿ ಏನಾದರೂ ಬೀಳಲೇಬೇಕು. ಅಂದರೆ ಕೆಂಡ ಅಲ್ಲ ಫ್ರೆಂಡ್ಸ್, ಕಾಫಿ ಟೀ ಇಂಥವು. ಕಾಫಿ ಪುಡಿ ಟೀ ಪುಡಿ ಎರಡೂ ಇಲ್ಲ ಮನೆಯಲ್ಲಿ. ಅದಕ್ಕೆ ಇನ್ನೊಂದೇನಾದರೂ ವೆರೈಟಿಯಾಗಿ ಮಾಡೋಣ ಅಂತ ಅಂದ್ಬಿಟ್ಟು ಆ ಮೊದಲು ಹಾಲು ಕಾಯಿಸೋಕಿಟ್ಟಿದ್ದೀನಿ. ಆಮೇಲೆ ರಾತ್ರಿ ಅದು ತರಕಾರಿ ಸರಿತ್ತು, ಅದನ್ನು ಕುದಿಸ್ಬಿಟ್ಟು ಒಂದು ಬಟ್ಲಿಗೆ ಹಾಕಿಟ್ಕೊಂಡೆ. ಟೀ ಪುಡಿ ಖಾಲಿಯಾಗಿತ್ತು, ಮರ್ತ್ಬಿಟ್ಟೆ ಫ್ರೆಂಡ್ಸ್ ತರಿಸ್ಕೊಳ್ಳೋದು. ಅದಕ್ಕೆ ನಾನೇನು ಮಾಡ್ತೀನಿ ಅಂದರೆ ಇಲ್ಲಿ ಫ್ರೆಂಡ್ಸ್ ಹಾಲು ಕಾಯಕ್ಕೆ ಇಟ್ಟಿದ್ದೀನಿ. ಇಲ್ಲಿ ಏನೋ ಗೊತ್ತಾಗ್ತಿಲ್ಲಪ್ಪ.
ಅರ್ಶಿನ ಫ್ರೆಂಡ್ಸ್, ನಮ್ಮ ಮನೆ ಬಾಗ್ಲಲ್ಲಿ ಅರ್ಶಿನ ಕೊಂಬ್ ಹಾಕಿದ್ನಲ್ಲ, ಅದು ಗಿಡ ಬೆಳೆದಿತ್ತಲ್ಲ, ಅರ್ಶಿನ ಕೊಂಬದ ಎಲೆ ಹಾಕ್ಬಿಟ್ಟು ಇಲ್ಲ ಅರ್ಶಿನ ಹಾಕ್ಬಿಟ್ಟು ಹಾಲು ಕಾಯಿಸ್ಕೊಂಡು ಕುಡಿದ್ರೆ ಹೆಲ್ತ್ ಒಳ್ಳೇದತ್ತೆ ಫ್ರೆಂಡ್ಸ್. ನೆನ್ನೆ ತಾನೇ ಒಂದು ಅಕ್ಕ ಹೇಳಿದ್ರು, ಅದಕ್ಕೆ ನೆನ್ನೆ ಸಂಜೆನೂ ಮಾಡ್ಕೊಂಡೆ, ಅದಕ್ಕೆ ಈಗಲೂ ಮಾಡ್ಕೊಂಡು ಕುಡಿತಾ ಇದ್ದೀನಿ ಫ್ರೆಂಡ್ಸ್. ಕೆಮ್ಮು, ಕಫ, ಶೀತ, ತಲೆ ಹಿಡ್ಕೊಂಡಂಗೆ ಅದೆಲ್ಲ ಆದ್ರೂ ನನ್ನ ವಾಸಿ ಆಗ್ತಿದೆ, ಅದಕ್ಕೆ ಥರ ಮಾಡಿದೆ ಫ್ರೆಂಡ್ಸ್. ಮೊದಲು ಇದನ್ನು ಚೆನ್ನಾಗಿ ಕುದಿದ್ಮೇಲೆ ಆಮೇಲೆ ಅರ್ಶಿನ ಹಾಕ್ಬಿಟ್ಟು ಬೆಲ್ಲನೋ ಸಕ್ಕರೆನ ಹಾಕ್ಬಿಟ್ಟು ಕುದಿಸ್ಬಿಟ್ಟು ಇಳಿಸ್ಕೊಳ್ಳೋದು. ಅರ್ಶಿನದ ಎಲೆ ಹಾಕ್ಬಿಟ್ಟು ಕಾಯಿಸ್ತಾ ಇದ್ರು, ಘಮ ಸಕ್ಕತ್ತೈತೆ ಫ್ರೆಂಡ್ಸ್, ಘಮ ಘಮ ಅಂತೈತೆ. ಡೈಲಿ ಕಾಫಿ ಟೀ ಕುಡಿದು ಬೋರ್ ಆಗಿದ್ರೆ, ಅಂದರೆ ಕಾಫಿ ಟೀ ಅಡಿಕ್ಟ್ ಆಗಿರೋರಿಗೆ ಬೋರೇ ಆಗಲ್ಲ ಬಿಡ್ರಿ, ಅದೊಂಥರ ನೀರು ಆಗ್ಬಿಟ್ಟಿರ್ತೈತೆ. ಈ ಥರ ಸ್ಪೆಷಲಾಗಿ ಏನಾದರೂ ಮಾಡ್ಕೊಂಡು ಕುಡಿಬೋದು ಫ್ರೆಂಡ್ಸ್, ಸಕ್ಕತ್ತಾಗಿರ್ತೈತೆ. ಮತ್ತು ನನಗೆ ಹಾಲು ಅಂದ್ರೆ ನನ್ನ ಜನ್ಮದಲ್ಲೇ ಆಗಲ್ಲ ಫ್ರೆಂಡ್ಸ್. ನಾನು ಹುಟ್ಟಾಗಿಂದ ಹಾಲು ಕುಡ್ದಿದ್ನೋ ಇಲ್ಲ ನನಗೆ ನೆನಪೇ ಇಲ್ಲ, ಯಾಕಂದ್ರೆ ಅವಾಗ ನನ್ನ ಚಿಕ್ಕ ಮಗು, ಅಷ್ಟು ಜಿಡ್ಡು ಸ್ಮೆಲ್ ಅದು ಇದು ಇಷ್ಟನೇ ಆಗಲ್ಲ ನನಗೆ. ಇದನ್ನು ಕುಡಿಬೇಕಾದ್ರೆ ಒಂಥರ ಸ್ಮೆಲ್ಲೇ ಚೆನ್ನಾಗಿತ್ತು. ಅರಿಶಿನ ಪುಡಿ ಹಾಕೊಂಡು ಕುಡಿದ್ರೆ ಒಂಥರ ಸ್ಮೆಲ್ ಫ್ರೆಂಡ್ಸ್, ಅದ್ರ ಎಲೆ ಹಾಕೊಂಡು ಕುಡಿದ್ರೆ ಅದೊಂಥರ ಡಿಫ್ರೆಂಟು, ಸಕ್ಕತ್ತಾಗಿತ್ತು ಕುಡಿಯೋಕೆ ಮಾತ್ರ. ಎಲ್ಲಾದರೂ ಹೋಗ್ಬೇಕು ಅಂತ ಪ್ಲಾನ್ ಮಾಡ್ಕೊಂಡಿದ ತಕ್ಷಣ ಟಿಪ್ ಟಾಪ್ ಆಗಿ ರೆಡಿ ಆಗ್ಬಿಟ್ಟು ಹೋಗ್ತಾ ಇರೋದಕ್ಕೆ ನಾವೇನು ಕಾಲೇಜ್ ಹುಡುಗಿರಾ, ಮದುವೆ ಮಾಡ್ಕೊಂಡಿರೋ ಹೆಂಗಸರು, ಹಂಗಾಗಿ ಮನೆ ಕೆಲಸ ಎಲ್ಲ ಮುಗಿಸ್ಬಿಟ್ಟೆ ಹೋಗ್ಬೇಕು. ಅಕಸ್ಮಾತ್ ಹೊರಗಡೆ ಹೋಗ್ಬಿಟ್ಟು ಬಂದು ಈ ಥರ ರಾಶಿ ಬಟ್ಟೆಗಳು ರಾಶಿ ಪಾತ್ರೆಗಳು ನೋಡ್ಬಿಟ್ಟು ಬಂದರೆ ಹುಚ್ಚಿಡ್ದೋಗ್ತೈತೆ. ಅದಕ್ಕೆ ಮೊದಲಿಗೆ ಈ ಕೆಲಸನೆಲ್ಲ ಮಾಡಿಟ್ಬಿಟ್ಟು ಹೋದ್ರೆ ಅರ್ಧ ತಲೆನೋವು ತಪ್ತೈತೆ. ಹೆಂಗಿದ್ರು ಹೊರಗಡೆ ಅಲ್ಲಿ ಇಲ್ಲಿ ಹೋಗ್ಬಿಟ್ಟು ಬಂದರೆ ಸ್ವಲ್ಪ ಸುಸ್ತಾಗಿರ್ತೈತೆ, ಟಯರ್ಡು ಆಗಿರ್ತೈತೆ, ಎರಡು ಆಗಿರ್ತೈತಲ್ಲ, ಬಂದು ಆರಾಮಾಗಿ ಒಂದು ಸ್ವಲ್ಪ ರೆಸ್ಟ್ ಮಾಡ್ಬೋದು, ಸಮಾಧಾನವಾಗಿರ್ಬೋದು, ಮನೆ ನೀಟಾಗಿ ಇಟ್ಬಿಟ್ರೆ ಅಂದ್ಬಿಟ್ಟು ನೆನ್ನೆ ಒಗ್ದಾಕಿದ್ದೆ ಬಟ್ಟೆಗಳನ್ನೆಲ್ಲ, ಅವುಗಳೆಲ್ಲ ಮಡ್ಚಿಟ್ಕೋತಾ ಇದ್ದೀನಿ. ಮತ್ತು ಮೇನ್ ಮಡ್ಚಿಡೋಕ್ಕೆ ಕಾರಣ ಇಲ್ಲಿ ಪಕ್ಕದಲ್ಲಿ ಮಲಗೋನಲ್ಲ ಫ್ರೆಂಡ್ಸ್, ದುಶ್ಮನು ಅವನೇನೆ ಹೋಗಿ ಬಂದು ಬಟ್ಟೆ ಮೇಲೆ ಬೀಳ್ತಾನೆ, ಒಗ್ದಿರೋ ಬಟ್ಟೆಗಳನ್ನ ಗಲೀಜಾಗ್ತವೆ, ಸ್ಮೆಲ್ ಬಂದ್ಬಿಟ್ರೆ ಒಂಥರ ಹಿಂಸೆ ಹಾಕೊಳ್ಳೋಕು. ಅವ್ನಿಗೆ ಇಂಜೆಕ್ಷನ್ ಹಾಕೋವರೆಗೂ ಒಂದು ಸ್ವಲ್ಪ ನಾವು ಕೇರ್ಫುಲ್ ಆಗಿರ್ಬೇಕಾಗ್ತೈತೆ. ಶಿವ ಬರೋ ತನಕ ನಂಗೆ ಸಮಾಧಾನನೇ ಇರಲಿಲ್ಲ. ಬಟ್ಟೆ ಮಡ್ಚುವಾಗಲ್ಲ ಅದೇ ಯೋಚನೆ ಬರ್ತೈತಾ, ನಾನು ದೇವಸ್ಥಾನಕ್ಕೆ ಹೋಗ್ತೀನಿ ಅಂತ 2 ಮನ್ಸ ಇತ್ತು ನನಗೆ. ಯಾಕಂದ್ರೆ ಯಾವಾಗಲಾದ್ರೂ ಬರಬೇಕು ಊರಿಂದ ಅಂತಂದ್ರೆ 8-9 ಗಂಟೆ ಅಷ್ಟಲ್ಲಿ ಬಂದ್ಬಿಡ್ತೈತೆ, ಒಂದೇ ಹೋಗಿದ್ರೆ. ಇಬ್ರು ಹೋದ್ರೆ 10 ಗಂಟೆ ಆಗ್ತೈತೆ. ಅಂದ್ರೆ ನಾನು ವೆಯ್ಟ್ ಜಾಸ್ತಿ, ಗಾಡಿ ಓಡ್ಸೋಕೆ ಕಷ್ಟ ಅಂದ್ಬಿಟ್ಟು ಶಿವ ಹೇಳೋ ಡೈಲಾಗ್ ಫ್ರೆಂಡ್ಸ್, ಅದು ನಿಜಾನೋ ಸುಳ್ಳ ಗೊತ್ತಿಲ್ಲ. ಅಂಥದ್ದು 8 ಗಂಟೆ ಆಗ್ತಾ ಬಂದ್ರು ಇನ್ನೂ ಬರ್ತಿಲ್ವಲ್ಲ. ಮೋಸ್ಟ್ಲಿ ಇವತ್ತು ನನ್ನ ಪ್ಲಾನ್ ಕ್ಯಾನ್ಸಲ್ ಆಗ್ಬೋದಾ ಅಂತ. ಕ್ಯಾನ್ಸಲ್ ಆಗ್ಬೋದು ಅನ್ಕೊಂಡಿದ ತಕ್ಷಣನೇ ದುಃಖ ಆಗ್ತೈತೆ, ಕಣ್ಣಲ್ಲಿ ನೀರು ಬರ್ತೈತೆ. ಏನ್ ಕ್ಯಾನ್ಸಲ್ ಆದ್ರೂ ದೇವಸ್ಥಾನಗಳಿಗೆ ಹೋಗೋದು ಮಾತ್ರ ಕ್ಯಾನ್ಸಲ್ ಆಗ್ಬಾರ್ದು. 2 ದಿನದಿಂದ ವಿಡಿಯೋ ಹಾಕ್ಲಿಲ್ಲ, ಎದ್ದಳಕ್ಕೂ ಎನರ್ಜಿ ಇರ್ಲಿಲ್ಲ, ಅಷ್ಟು ಮೈಕೈ ನೋವು, ಜ್ವರ ಇತ್ತು. ದೇವಸ್ಥಾನ ಅನ್ನೋ ಪದ ಕೇಳಿದ ತಕ್ಷಣ ಅದೆಲ್ಲಿಂದ ಎನರ್ಜಿ ಬಂದ್ಬಿಡ್ತು ನನಗೆ. ಅಷ್ಟು ಇಷ್ಟ ನನಗೆ. ಯಾವ್ದಾದ್ರು ಜಾಗಕ್ಕೆ ನೋ ಅಂದಿರ ಹೋಗ್ತೀನಿ ಅಂದ್ರೆ ಅದು ದೇವಸ್ಥಾನ ಮಾತ್ರ ಅಂತ ಅನಿಸ್ತೈತೆ ನನಗೆ. ಕರ್ನಾಟಕದಲ್ಲಿ ಎಷ್ಟು ಜಾಗಗಳೈತೆ, ಎಷ್ಟು ಪ್ಲೇಸ್ ಐತೆ ದೇವಸ್ಥಾನಗಳು ಫ್ರೆಂಡ್ಸ್, ಪುಣ್ಯಕ್ಷೇತ್ರಗಳು, ಅಷ್ಟು ನೋಡ್ಬೇಕು ಅನ್ನೋದು ನನ್ನ ಡ್ರೀಮು. ಈ ಜನ್ಮಕ್ಕೆ ಅದು ಈಡೇರ್ತೈತಾ ಇಲ್ಲ ನೋಡ್ಬೇಕು. ಈಗಷ್ಟೇ ಅಕ್ಕಪಕ್ಕದಲ್ಲಿರೋ ದೇವಸ್ಥಾನಗಳೆಲ್ಲ ನೋಡ್ಕೊಂಡು ಬರ್ತಾ ಇದ್ದೀನಿ. ಔಟ್ ಆಫ್ ಸ್ಟೇಟ್ ಹೋಗ್ಬೇಕು. 2 ದಿನದಿಂದ ಎದ್ದೊಳ್ಳೆ ಇರ್ಲಿಲ್ವಲ್ಲ, ಮನೆ ಜವಾಬ್ದಾರಿ ಎಲ್ಲ ಶಿವಾಗಿ ಕೊಟ್ಬಿಟ್ಟಿದ್ದೆ. ಅದಕ್ಕೆ ಅಡುಗೆ ಮನೆ ಈ ಅವತಾರ. ಒಂಥರ ನನ್ನ ಗಂಡನಿಗೆ ಮನೆ ಜವಾಬ್ದಾರಿ ಕೊಡೋದು ಒಂದೇ, ಹಳ್ಳ ತೊಡ್ಬಿಟ್ಟು ಅದ್ರೊಳಗೆ ನಾನೇ ಬಿತ್ಕೊಳ್ಳೋದು ಒಂದೇ, ಆ ಥರ ಇರ್ತಿದೆ. ಗೊತ್ತಾಗ್ಬಿಡ್ಬೇಕು ಸ್ಟವ್ ಹತ್ರ ಹೋಗಿದ ತಕ್ಷಣ ಈ 2 ದಿನದಲ್ಲಿ ನನ್ನ ಗಂಡ ಏನೇನು ಅಡುಗೆ ಮಾಡೈತೆ ಅಂತ. ಎಲ್ಲ ಸ್ಟವ್ ಮೇಲೆ ಚೆಲ್ಲಿರ್ತೈತೆ, ಬೇಳೆ ಸಾರು, ಅನ್ನ, ಟೀ, ಕಾಫಿ, ಮೊಸರು ಎಲ್ಲನೂ. ಅಂದರೆ ನನ್ನ ಹೆಂಡತಿ ಎದ್ದೋಳು ಮತ್ತೆ ಒಂದು ವಾರ ಮನಿಕೊಬಿಡ್ಬೇಕು ಈ ಅವತಾರ ನೋಡ್ಬಿಟ್ಟು, ಸ್ಟವ್ ಅವತಾರನ ಅಂದ್ಬಿಟ್ಟು. ಅದಕ್ಕೆ ಎಲ್ಲ ನೀಟಾಗಿ ಲಿಕ್ವಿಡ್ ಎಲ್ಲ ಸ್ಪ್ರೇ ಮಾಡಿಬಿಟ್ಟು, ಅದೇ ಫ್ರೆಂಡ್ಸ್ ಬಟ್ಟೆ ಒಗೆದ್ನೇನೆ ಸ್ಟವ್ ಕ್ಲೀನಿಂಗ್ನು ಬಳಸ್ಕೊತೀನಿ. ಗಮ್ಮಂತ ಇರ್ತಿದೆ, ಎಕ್ಸ್ಟ್ರಾ ಯಾಕೆ ತಗೋಬೇಕು ಅಂತ ಅಂದ್ಬಿಟ್ಟು ಅದನ್ನೇ ಸ್ಪ್ರೇ ಮಾಡಿಬಿಟ್ಟು ನೀಟಾಗಿ ಒರೆಸ್ಕೊಂಡೈತೆ ಯಾವ್ದು ಬಟ್ಟೆ ಮಾಡ್ಕೊಂಡು. ಆವಾಗ ಪಳ ಅಂತ ಹೊಳಿತಾ ಇತ್ತು. ನಾನು ಈ ಕಡೆ ರೆಡಿ ಆಗ್ಬಿಟ್ಟು ದೇವಸ್ಥಾನಕ್ಕೆ ಹೋಗ್ಬಿಟ್ರೆ ಶಿವ ಹೊಟ್ಟೆ ಪಡ್ಕತೆ ಏನು ಅಂತ ನೆನಪಾಯ್ತು. ಅದಕ್ಕೆ ಹುಣ್ಸೆಹಣ್ಣು ನೆನೆಸಿಟ್ಕೊಂಡೆ. ಟೊಮೊಟೊ ಖಾಲಿ ಆಗ್ಬಿಟ್ಟಿತ್ತು ಮನೇಲಿ, ಶಿವ ಬಂದ್ರೆ ತಗೊಳ್ಳೋಣ ಅಂತ ಅಂದ್ಬಿಟ್ಟು. ಆಮೇಲೆ ನೆನಪಾಯ್ತು ನನಗೆ, ಹುಣಸೆ ರಸ ಕೇಳಿದ್ರಲ್ಲ ಒಬ್ರು ಫ್ರೆಂಡು, ಶೇರ್ ಮಾಡ್ಕೊಳ್ಳೋಣ ಅಂದ್ಬಿಟ್ಟು. ನನ್ನ ಫೇವ್ರೇಟ್ ರಸ, ಅದನ್ನು ಮಾಡೋಕ್ಕೆ ಅಕ್ಕಿ ಕೇರ್ಬಿಟ್ಟು ತೊಳೆದು ಅನ್ನಕ್ಕೆ ಇಟ್ಕೊಂಡು, ಹುಣಸೆ ರಸಕ್ಕೆ ಹುಣಸೆಹಣ್ಣ ಒಂದು 10 ನಿಮಿಷ ಮುಂಚೆನೇ ನೆನೆಸಿಟ್ಬಿಟ್ರೆ ಕಿವುಚಿ ರಸ ಮಾಡ್ಕೊಳ್ಳೋಕೆ ಈಸಿ ಆಗ್ತೈತೆ. ಅದಕ್ಕೆ ಮೊದಲಿಗೆ ನೆನೆಸಿಟ್ಕೊಂಡು ಆಮೇಲೆ ರಸಮ್ ಬೇಕಾಗಿರೋ ಐಟಮ್ಸ್ ಎಲ್ಲ ರೆಡಿ ಮಾಡ್ಕೊತಾ ಇದ್ದೀನಿ. ತುಂಬ ಸಿಂಪಲ್ ಐಟಮ್ಸ್ ಫ್ರೆಂಡ್ಸ್, ಮನೇಲಿ ಏನು ಐಟಮ್ಸ್ ಇಲ್ಲ ಅಡುಗೆ ಮಾಡೋಕ್ಕೆ ಅಂದಾಗ ಇದನ್ನು ಮಾಡ್ಬೋದು. ಸ್ಕೂಲ್ ಡೇಸಲ್ಲಿ ವಾರಕ್ಕೆ 2 ದಿನ ನಮ್ಮ ಮನೇಲಿ ಇದೇ ಇರ್ತಾಯಿತ್ತು. ಬೆಳ್ಳುಳ್ಳಿ, ಒಣಮೆಣಸಿನ್ಕಾಯಿ, ಬ್ಯಾಡಗೆ ಮೆಣಸಿನ್ಕಾಯಿ, ಕರಿಬೇವು, ಕೊತ್ತಂಬರಿ, ಜೀರಿಗೆ, ಹುಣಸೆ ರಸ, ಇಷ್ಟೇ ಫ್ರೆಂಡ್ಸ್. ಮೆಣಸು ಬೇಕಾದ್ರೆ ಹಾಕೋಬೋದು. ಬಾಣಲಿ ಇಟ್ಕೊಂಡು ಎಣ್ಣೆ ಎಷ್ಟು ಬೇಕು ಅಷ್ಟು ನೋಡಿ ಹಾಕೊಂಡು ಸಾಸಿವೆ, ಜೀರಿಗೆ, ಬ್ಯಾಡಗೆ ಮೆಣಸಿನ್ಕಾಯಿ, ಖಾರ ಮೆಣಸಿನ್ಕಾಯಿ, ಬೆಳ್ಳುಳ್ಳಿ ಮತ್ತು ಕರಿಬೇವು ಇವಿಷ್ಟು ಬಾಡಿಸ್ಕೋಬೇಕು. ಹಿಂಗೂ ಹಾಕ್ಕೊಂಡೆ ಒಂದು 2-3 ನಿಮಿಷ ಬಾಡಿಸ್ಕೊಂಡು ಹುಣಸೆ ರಸ ಹಿಂದೆನೇ ಹಾಕ್ಕೊಬಿಡ್ಬೇಕು. ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಅರಿಶಿನ ಇಷ್ಟೇ ಫ್ರೆಂಡ್ಸ್. ಮೆಣಸು ಪುಡಿ ಬೇಕಾದ್ರೆ ಕುಟ್ಟಿ ಹಾಕ್ಕೋಬೋದು, ಆದರೆ ಅದು ಹಿಂಗೆ ಮಾಡಿದ್ರೂ ಚೆನ್ನಾಗಿರ್ತಿದೆ. ಚೆನ್ನಾಗಿ ಕುದಿಸ್ಮೇಲೆ ಲಾಸ್ಟಲ್ಲಿ ಕೊತ್ತಂಬರಿ ಸೊಪ್ಪು ಒಂದು ಹಿಡಿ ಹಾಕ್ಕೊಬಿಟ್ರೆ ಇಷ್ಟೇ 3 ಮಿನಿಟ್ಸಲ್ಲಿ ಹುಣಸೆ ರಸ ರೆಡಿ ಆಗಿಬಿಡ್ತಿದೆ. ಹುಷಾರಿಲ್ದಿರೋರಿಗೆ ಬಾಯಿ ಕಹಿ ಕಹಿ ಅನಿಸ್ತಿತ್ತಲ್ಲ ಫ್ರೆಂಡ್ಸ್, ಅವರಿಗೆ ಈ ಥರ ಅನ್ನ ಮಾಡ್ಕೊಟ್ಬಿಟ್ಟು ತೆಳ್ಳಗೆ ರಸ ಮಾಡ್ಕೊಟ್ಬಿಟ್ರೆ ಹೊಟ್ಟೆ ತುಂಬ ಊಟ ಮಾಡ್ತಾರೆ, ಅಷ್ಟು ಚೆನ್ನಾಗಿರ್ತೈತೆ. ನಮ್ಮ ಚಿಕ್ಕ ವಯಸ್ಸಲ್ಲಿ ಹುಷಾರಿಲ್ದಿದ್ದಾಗ ನಮ್ಮ ಮನೇಲಿ ಇದೇ ರಸ ಫಿಕ್ಸ್ ಆಗಿಬಿಡ್ತಾ ಇತ್ತು. ಆಮೇಲೆ ನೀರೊಲೆಗೆ ಬೆಂಕಿನ ಹಾಕಿದೆ, ನೀರು ಕಾಯಷ್ಟರಲ್ಲಿ ಪಾತ್ರೆಗಳು ಮನೆಗಳೆಲ್ಲ ಒರೆಸ್ಕೊಬಿಟ್ರೆ ಪಟ ರೆಡಿ ಆಗ್ಬಿಟ್ಟು ಹೋಗ್ಬೋದು. ನೋಡಿ ಫ್ರೆಂಡ್ಸ್, ರಾಶಿ ಪಾತ್ರೆ ಈಗ ಕರೆಕ್ಟಾಗಿ 9 ಗಂಟೆ ಫ್ರೆಂಡ್ಸ್. ಈಗ ಡೌಟ್ ಹೊಡಿತೈತೆ ನಾನು ಹೊರಡೋದು, ಯಾಕಂದರೆ ಶಿವ ಇಷ್ಟೊತ್ತಿಗೆ ಬರಬೇಕಿತ್ತು, ಬಂದಿಲ್ಲ. ಹೆಂಗೆ ಅಂತ ಗೊತ್ತಾಗ್ತಾ ಇಲ್ಲ ಫ್ರೆಂಡ್ಸ್. ಹೋಗ್ತೀನಾ ಇಲ್ವಾ ಗೊತ್ತಾಗ್ತಾ ಇಲ್ಲ. ಫೋನು ಪಿಕ್ ಮಾಡ್ತಾ ಇಲ್ಲ. ಮನೆ ಒರೆಸೋದು, ಪಾತ್ರೆ ತೊಳ್ಬಿಟ್ಟು ಫ್ರೆಶ್ ಆಗಿ ರೆಡಿ ಆಗೋದು, ಇಷ್ಟೇ ಕೆಲಸ ಉಳಿಸ್ಕೊಂಡಿದ್ದೀನಿ. ನೆಲ ನೀಟಾಗಿ ಕ್ಲೀನ್ ಮಾಡಿದ್ದೀನಿ. ಡೌಟ್ ಆಗ್ತೈತೆ ಈಗ ಹೊರಡೋಕೆ ಆಗ್ತೈತಾ ನಾನು ಇಲ್ಲ ಅಂತ. 11 ಗಂಟೆವರೆಗೂ ಟೈಮ್ ಐತೆ, 10 ಗಂಟೆವರೆಗೂ. ಮತ್ತು ಸೀರೆ ಹಾಕ್ಕೊಂಡು ಹೋಗ್ಬೇಕು ಅಂತ ಪ್ಲ್ಯಾನ್ ಮಾಡ್ಕೊಂಡಿದ್ದೀವಿ, ಹೊಸ ಸೀರೆನೇ ಹಾಕ್ಕೋಬೇಕು ಅಂದ್ಬಿಟ್ಟು.
ಟೈಲರ್ಕ ಸೀರೆಗಳೆಲ್ಲ ಹೊಲ್ಸಿಟ್ಟೈತೆ. ಈಗ ಶಿವ ಬಂದರೆ ಶಿವನ ಕಳಿಸಿ ಎತ್ಕೊಬಂದು ರೆಡಿ ಆಗಬೇಕು. ಇನ್ನು 1 ಅವರ್ ಟೈಮ್ ಐತೆ ಫ್ರೆಂಡ್ಸ್. ಆದ್ರೂ ಮನೆಯೆಲ್ಲ ಹೊಸ್ಬಿಟ್ಟು ಪಾತ್ರೆ ತೊಳ್ಬಿಟ್ಟು ರೆಡಿ ಆಗಿರ್ತೀನಿ. ಶಿವ ಬಂತು ಅಷ್ಟೊತ್ತಿಗೆ ಅಂದರೆ ಹೊರಡೋದು, ಇಲ್ಲಾಂದರೆ ಕ್ಯಾನ್ಸಲ್ ಆಗ್ತೈತೆ ಫ್ರೆಂಡ್ಸ್. ಇದೇ ಬೇಜಾರಲ್ಲಿ 1 ಬಕೆಟ್ ನೀರು ತಗೊಂಡು ಅರ್ಶಿನ ಉಪ್ಪು ಹಾಕೊಂಡು ಮಿಕ್ಸ್ ಮಾಡ್ಕೊಂಡೆ ಮನೆ ಒರೆಸೋಕ್ಕೆ. ನೋಡಿದ್ರೆ ಒಂದು ಇರುವೆ ಬಿಟ್ಬಿಟ್ಟೈತೆ. ಜೀವ ಉಳಿಸೋಣ ಅಂತ ಪ್ರಯತ್ನ ಪಟ್ಟೆ, ಆಲ್ರೆಡಿ ಜೀವ ಹೋಗ್ಬಿಟ್ಟಿತ್ತು. ಇದೇ ಬೇಜಾರಲ್ಲಿ ಮನೆ ಒರೆಸ್ಕೊಳಕ್ಕೆ ಸ್ಟಾರ್ಟ್ ಮಾಡ್ಕೊಂಡೆ. ಯಾವ್ದಾದ್ರು ದಿನ ನನಗೆ ಫುಲ್ ಟೆನ್ಷನ್ ಆಗಿ ಹೋಗೈತೆ ಅಂದ್ರೆ ಅದು ಈ ದಿನ ಫ್ರೆಂಡ್ಸ್. ಬರ್ತೈತಾ ಇಲ್ಲ ಅಂತ, ಯಾಕಂದ್ರೆ ಕಾಲೇ ರಿಸೀವ್ ಮಾಡಲಿಲ್ಲ. 6 ಗಂಟೆ ಕಾಲ್ ಮಾಡಿದ ಮನುಷ್ಯ 10-11 ಗಂಟೆ ಗಂಟ ಮತ್ತೆ ಕಾಲ್ ಮಾಡಲಿಲ್ಲ. ಕಾಲ್ ಮಾಡ್ತಿದ್ರು ರಿಸೀವ್ ಮಾಡ್ತಾ ಇಲ್ಲ. ಏನಾಗಿತ್ತೋ ಏನೋ ಗೊತ್ತಿಲ್ಲ. ಗಾಡಿ ಪಂಚರ್ ಆಗಿತ್ತು ಅಂತ ಮಾತ್ರ ಹೇಳ್ತು. ಇದು ನಂಬೋ ಥರನೂ ಇರಲಿಲ್ಲ. ಊರಲ್ಲಿ ಫ್ರೆಂಡ್ಸ್ ಸಿಕ್ಕಿದ್ರೆ ಬರೋದು ಮನ್ಸು ಬರಲ್ಲ ಅಷ್ಟೇ ಶಿವಾಗೆ. ಆಮೇಲೆ ಮನೆಲ್ಲ ಒರೆಸಿದ್ಮೇಲೆ ಫ್ಯಾನ್ ಹಾಕ್ಬಿಟ್ಟು ಆರ್ಸಕ್ಕೆ ಆಮೇಲೆ ರಂಗೋಲಿಗೆ ಬಂದೆ ಫ್ರೆಂಡ್ಸ್. ಇದು ನಮ್ಮ ಫ್ರೆಂಡ್ಸ್ ಶೇರ್ ಮಾಡಿದ್ದೇನೆ. ಸ್ವಲ್ಪ ಚೆನ್ನಾಗಿತ್ತು, ಆದರೆ ನೋಡ್ತಾ ಇದ್ರೆ ತಲೆ ಸುತ್ತ ಬರ್ತಾಯಿತ್ತು ನನಗೆ. ಟ್ರೈ ಮಾಡೇ ಬಿಡೋಣ ಅಂತ ಅಂದ್ಬಿಟ್ಟು ಸ್ಟಾರ್ಟ್ ಮಾಡ್ಕೊಂಡೆ. ಲೈನು ಹಂಗೆ ಹಾಕ್ಕೊಂಡ್ರೆ ಕರೆಕ್ಟಾಗಿ ಬರಲ್ವಲ್ಲ ಫ್ರೆಂಡ್ಸ್, ಅದಕ್ಕೆ ಚುಕ್ಕಿ ಇಟ್ಕೊಂಡು ಲೈನ್ ಹಾಕ್ಕೊಂಡ್ರೆ ನೇರವಾಗಿ ಬರ್ತೈತೆ ಅಂತ ಅಂದ್ಬಿಟ್ಟು ಈ ಥರ ಅಷ್ಟದಳಕ್ಕೆ ಹಾಕೋತೀವಲ್ಲ ಫ್ರೆಂಡ್ಸ್ ಲೈನು, ಆ ಥರ ಹಾಕ್ಕೋಬೇಕು. ಸೇಮ್ ಅದೇ ಥರನೇ ಈ ಥರ ಮಧ್ಯೆ ಲೈನ್ ಹಾಕ್ಕೋಬೇಕು ನೋಡಿಕೊಂಡು. ಇದಕ್ಕಿಂತ ದೊಡ್ಡ ಲೈನ್ ಹಾಕ್ಕೊಂಡು ಈ ಥರ ಎಳೆಗಳು ಹಾಕ್ಕೊಂಡು ಮಾಡ್ಕೋಬೋದು. ಬಾಗಿಲು ಒಂದು ಸ್ವಲ್ಪ ದೊಡ್ಡದಾಗಿದ್ದಿದ್ರೆ ಅದೇ ಥರ ಮಾಡ್ತಿದ್ದೆ ನಾನು. ಹೆಂಗಿದ್ರು ಎಷ್ಟೇ ದೊಡ್ಡ ರಂಗೋಲಿ ಹಾಕಿದ್ರು ರಂಗೋಲಿ ಹಾಕಿದ್ದು ಕೆಲವು ನಿಮಿಷಗಳಲ್ಲಿ ನಮ್ಮ ಟಾಮನ ಗುಂಡ ಹಾಳು ಮಾಡೇ ಮಾಡ್ತಾರೆ. ಅದಕ್ಕೆ ಸ್ವಲ್ಪ ಪುಟಾಣಿಯಾಗಿ ಹಾಕೊಳ್ಳೋಕೆ ಸ್ಟಾರ್ಟ್ ಮಾಡ್ಕೊಂಡೆ. ಈ ರಂಗೋಲಿಯಲ್ಲಿ ಮೇನ್ ಇಂಪಾರ್ಟೆಂಟ್ ಪಾರ್ಟ್ ಇದೆ ಫ್ರೆಂಡ್ಸ್. ಈ ಥರ ಲೈನ್ಗಳನ್ನ ಜಾಯಿಂಟ್ ಮಾಡ್ಕೊಂಡು ಹೋಗ್ಬೇಕು. ಸ್ವಲ್ಪ ಕನ್ಫ್ಯೂಸ್ ಆಗ್ತೈತೆ ಹೊಸದಾಗಿ ಯಾರು ಟ್ರೈ ಮಾಡಿದ್ರೆ. ಹಾಕ್ಬೋದು, ಸ್ವಲ್ಪ ಈಸಿನೇ. ಎಕ್ಸ್ಪರ್ಟ್ಗಳು ಯಾರಾದರೂ ಇದ್ರೇನೆ. ಸ್ವಲ್ಪ ಲೈನು ಕ್ರಾಸ್ ಆಯಿತು ಅಂತ ಅನಿಸ್ತು ನನಗೆ. ಸ್ಟ್ರೈಟಾಗಿ ಇದ್ದಿದ್ರೆ ಇನ್ನೂ ನೋಡೋಕೆ ಚೆನ್ನಾಗಿ ಕಾಣಿಸಿರೋದು. ಎಷ್ಟೇ ಕಾನ್ಫಿಡೆಂಟಾಗಿ ರಂಗೋಲಿ ಹಾಕಿದ್ರು ಅದ್ರಲ್ಲಿ ನಾನೇ ಮಿಸ್ಟೇಕ್ ಹುಡುಕ್ತಾ ಇರ್ತೀನಿ. ಇನ್ನೂ ಚೆನ್ನಾಗಿ ಹಾಕ್ಬೇಕಾಗಿತ್ತು, ಇನ್ನೂ ದೊಡ್ಡದಾಗಿ ಹಾಕ್ಬೇಕಾಗಿತ್ತು ಅಂತ. ಆಮೇಲೆ ಸೈಡಲ್ಲೆಲ್ಲ ಈ ಥರ ದಳ ಬರ್ಕೋಬೇಕು. ಈಗ ಇಷ್ಟಕ್ಕೆ ಮುಗಿಯಲ್ಲ, ಇನ್ಮೇಲಿರೋದು ಈ ಥರ ಲೈನ್ಗಳನ್ನ ಜಾಯಿಂಟ್ ಮಾಡ್ಕೊಂಡು ಹೋಗ್ಬೇಕು. ಇಲ್ಲೊಂದು ಸ್ವಲ್ಪ ಕನ್ಫ್ಯೂಸ್ ಆಗ್ಬಿಡ್ತೈತೆ. ಬೇರೆ ಲೈನ್ ಏನಾದರೂ ಜಾಯಿಂಟ್ ಮಾಡಿಬಿಟ್ವಿ ಅಂದರೆ ಇಡೀ ರಂಗೋಲಿ ಎಕ್ಕುಟ್ಟು ಹೋಗ್ತೈತೆ. ಅದಕ್ಕೆ ನೋಡ್ಕೊಂಡು ರಂಗೋಲಿ ಹಾಕ್ಬೇಕು. ಹಾಕ್ತಾ ಒಂದು ಐಡಿಯಾ ಬಂತು, ಇದಕ್ಕೆ ಕಲರ್ ಹಾಕ್ಬಿಟ್ರೆ ಹೆಂಗಿರ್ತೈತೆ ಅಂತ. ಅಲ್ಲೇ ತಲೆ ಸುತ್ತ ಬಿದ್ದೋಗ್ಬಿಡ್ಬೇಕು, ಆ ಥರ ಇರ್ತೈತೆ ಪಕ್ಕ. ಅಷ್ಟು ಕನ್ಫ್ಯೂಸ್ ಆಗ್ತೈತಲ್ಲ ಫ್ರೆಂಡ್ಸ್, ಇಷ್ಟು ಸಣ್ಣ ಲೈನ್ ಒಳಗಡೆ ನಾವು ಕಲರ್ಸ್ ಹಾಕ್ಬೇಕು ಅಂದರೆ. ಆದರೂ ಒಂದಲ್ಲ ಒಂದಿನ ಇದು ಕಲರ್ಸ್ ಹಾಕಿ ನಾನು ಸಕ್ಸಸ್ಫುಲ್ಲಾಗಿ ನಾನು ರಂಗೋಲಿ ಎಕ್ಸ್ಪರ್ಟ್ ಅಂತ ಪ್ರೂವ್ ಮಾಡ್ಕೋತೀನಿ. ಲಾಸ್ಟಲ್ಲಿ ಮಧ್ಯದಲ್ಲೇ ಅರ್ಶಿನ ಕುಂಕುಮ ಇಟ್ಕೊಂಡ್ರೆ ಇಷ್ಟೇ ಫ್ರೆಂಡ್ಸ್ ರಂಗೋಲಿ. ಇಷ್ಟೇ ಅಲ್ಲ, ಅಷ್ಟು ರಂಗೋಲಿ ಇಷ್ಟು ಸಿಂಪಲಾಗಿ ಹಾಕಿದೆ. ಆಮೇಲೆ ತುಳಸಿ ಗಿಡ ಈ ಗಿಡಗಳನ್ನೆಲ್ಲ ತೊಳ್ಕೊಂಡು ಇದಕ್ಕೂ ಅರ್ಶಿನ ಕುಂಕುಮ ಇಟ್ಕೊಂಡು ಇಲ್ಲಿ ಸಿಂಪಲಾಗಿ ಒಂದು ಸಣ್ಣದಾಗಿ ರಂಗೋಲಿ ಹಾಕೊಳ್ಳೋಣ ಅಂದ್ಬಿಟ್ಟು ಸ್ಟಾರ್ಟ್ ಮಾಡಿದೆ. ಎಲ್ಲ ಕೆಲಸ ಮುಗಿಸಿ ದೀಪ ಹಚ್ಚಿದ್ದೀನಿ ಫ್ರೆಂಡ್ಸ್. ಶಿವ ಈಗ ಬರ್ತಾ ಇತ್ತಂತೆ. ಈಗ 12 ಗಂಟೆ ಆಗ್ತಾ ಬಂದ್ಬಿಡ್ತು. ಇನ್ನು 1 ಅವರಲ್ಲಿ ರೆಡಿ ಆಗ್ಬಿಟ್ಟು ನಾನು ಹೋಗಿ ಸ್ಟಾಪಲ್ಲಿದ್ದರೆ ಹೋಗ್ತೀನಿ, ಇಲ್ಲಾಂದರೆ ಹೋಗಲ್ಲ. ಅದಕ್ಕೆ ಹೋಗುವಂತೆ ಇರೋ ಬರ್ತೀನಿ ಅಂತಿದೆ. ಕಾಯ್ತಾ ಇದ್ದೀನಿ ಫ್ರೆಂಡ್ಸ್. ಇನ್ನೂ ಟೈಲರ್ ಅಕ್ಕನ ಹತ್ರ ಬ್ಲೌಸ್ ಇಸ್ಕೊಬರ್ಬೇಕು, ಸೀರೆ ಇಸ್ಕೊಬರ್ಬೇಕು. ಎಲ್ಲ ಹೊಲ್ಸಾಕಾಕ್ಬಿಟ್ಟಿದ್ದೀನಿ. ಏನಾಗ್ತಿತ್ತು ಏನೋ ಕೌಂಟ್ ಡೌನ್ ಶುರು ಫ್ರೆಂಡ್ಸ್. ನನಗೆ ಗೊತ್ತಿಲ್ಲ ಹೋಗ್ತೀನೋ ಇಲ್ಲೋ ಗೊತ್ತಿಲ್ಲ. ನಾನು ಲಾಸ್ಟ್ ಮಿನಿಟ್ವರೆಗೂ ನನಗೆ ಗೊತ್ತಿಲ್ಲ. ಇವಾಗ ದೇವರೇ ಕಾಪಾಡಬೇಕು. ಹೋಗೋದೇ ಇನ್ನೂ ಕನ್ಫರ್ಮ್ ಆಗಿಲ್ಲ ಫ್ರೆಂಡ್ಸ್. ಆದರೂ ರೆಡಿ ಆಗ್ತಾ ಇದ್ದೀನಿ. ಓಲೆ ಸರ ಬಳೆ ಎಲ್ಲ ಹಾಕ್ಕೊಂಡು ರೆಡಿ ಆಗ್ತೀನಿ. ಶಿವ ಬಂದ ತಕ್ಷಣ ಸೀರೆ ಇಸ್ಕೊಬರಕ್ಕೆ ಹೇಳಿದ್ದೀನಿ. ಹಂಗೆ ಪಟ್ಟಂತ ಉಟ್ಕೊಂಡು ಹಂಗೆ ಪಟ್ಟಂತ ಹೋಗ್ತಿರೋದೆ. ವೆರಿ ಟೆನ್ಷನ್ ಟೈಮ್ ಫ್ರೆಂಡ್ಸ್ ಇದು. ನಾನು ಹೋಗ್ಬೇಕು ಫ್ರೆಂಡ್ಸ್. ನನಗೆ ಇಷ್ಟ. ಮೈಂಡ್ ಪೀಸ್ಫುಲ್ಲ. ಪೀಸ್ ಬೇಡ, ತಲೆ ಸಮಾಧಾನ, ಮನಸ್ಸು ಸಮಾಧಾನ ಆಗ್ತೈತೆ ಫ್ರೆಂಡ್ಸ್. ಹೋಗ್ಬಿಟ್ಟು ಬಂದರೆ ಅಲ್ಲಿ ತಿರುವಣ್ಣಾಮಲೆ ಅಂದರೆ ಗಿರಿ ಪ್ರದಕ್ಷಿಣೆ ಮಾಡ್ತೀವಲ್ಲ, ಅಲ್ಲಿ ಶಿವ ಧ್ಯಾನ ಮಾಡ್ತಿದ್ದಾರಂತ ಅಲ್ಲಿ ಕುತ್ಕೊಂಡು. ಈಗಲೂ ಅದು ನಂಬಿಕೆ ಐತೆ. ಅಲ್ಲೋಗ್ಬಿಟ್ಟು ಬಂದರೆ ಮನಸ್ಸು ಸಮಾಧಾನ ಆಗ್ತೈತೆ ಎಷ್ಟೇ ಕಷ್ಟ ಇದ್ರು. ನಾನು ಬರೀ ಇತ್ತೀಚೆಗೆ ಡಿಪ್ರೆಷನಲ್ಲಿ ಇದ್ದೀನಿ ತುಂಬಾನೇ. ಏನ್ ರೋಗ ನಿನಗೆ? ಅದಕ್ಕೆ ಹೋಗಿ ಬರೋಣ, ನನ್ನ ಕಷ್ಟ ಎಲ್ಲ ಪರಿಹಾರ ಆಗ್ತೈತೆ ಅಂದ್ಬಿಟ್ಟು. ದೇವ್ರೆ ದಿವೇಕ್ ಅವ್ರಿಗೆ ಬಸ್ ಲೇಟಾಗಿ ಸಿಕ್ಲಿ. ದಿವೇಕ್ ಹತ್ತತ್ರ ಬರ್ತಾ ಫೋನ್ ಮಾಡ್ತೀನಿ, ಶಿವಣ್ಣ ಅಷ್ಟಲ್ಲಿ ಬಂದರೆ ಬಾ ಅಂತೂ. ಅದಕ್ಕೆ ಲೇಟಾಗಿ ಸಿಕ್ಲಿ ಬಸ್ಸು. ಲೇಟಾಗಿ ಸಿಕ್ಕಿದ್ರೆ ದರ್ಶನ ಆಗಲ್ಲ. ಬಳೆ ಇದೇ ಚೆನ್ನಾಗಿತ್ತಲ್ಲ ಫ್ರೆಂಡ್ಸ್. ಎಲ್ಲ ಡ್ರೆಸ್ಗೂ ಮ್ಯಾಚ್ ಆಗ್ತಿದೆ. ಸೀರೆಗೆ ಸೆಟ್ಗಳು ಹಾಕೊಂಡು ಹೋಗಕ್ಕೆ ಇಷ್ಟ ಫ್ರೆಂಡ್ಸ್. ನಾವು ಹೋಗ್ತಾರೆ ಪ್ರದಕ್ಷಿಣೆ ಹಾಕಕ್ಕಲ್ಲ, ಸಖತ್ ಸೆಕೆ ಸರ ಅದು ಇದು ಹಾಕೊಂಡು ಹೋಗ್ಬಿಟ್ರೆ ಹಿಂಸೆ ಆಗ್ತೈತೆ. ಅದಕ್ಕೆ ನಾವು ಸಿಂಪಲಾಗಿ ರೆಡಿ ಆಗ್ಬಿಟ್ಟು ಹೋಗ್ಬೇಕು. ಲಿಪ್ ಗ್ಲಾಸ್ ಫ್ರೆಂಡ್ಸ್. ಈ ಕಲರ್ ಲಿಪ್ಸ್ಟಿಕ್ ನಂಗೆ ಸಿಕ್ಕಾಪಟ್ಟೆ ಇಷ್ಟ ಫ್ರೆಂಡ್ಸ್. ಮೇಕಪ್ ಮಾಡಿಲ್ಲ ಇನ್ನೂ, ಪೌಡ್ರ್ ಕ್ರೀಮ್ ಏನೂ. ಆದರೂ ಲಿಪ್ಸ್ಟಿಕ್ ಮೇಲೆ ಲಿಪ್ಸ್ಟಿಕ್ ಹಚ್ತಾ ಇದ್ದೀನಿ. ಪರ್ಸು ರೆಡಿ ಆಗೈತೆ. ಟಿಶ್ಯೂ, ಲಿಪ್ ಬಾಮು, ಆಧಾರ್ ಕಾರ್ಡು, ಲಿಪ್ಸ್ಟಿಕ್ಕು, ಲಿಪ್ ಜೆಲ್ಲು. ಬೂಮರ್ ಇತ್ತು ಫ್ರೆಂಡ್ಸ್ ಮನೇಲಿ. ಬೂಮರು
ಇದೇನಪ್ಪ ವೇಸ್ಟ್ ಚಾಕ್ಲೇಟು ಪೇಪರ್ ಅನ್ಕೋತಿದ್ದೀರಾ? ನನ್ನ ಫ್ರೆಂಡ್ ನಾನು ಮೀಟ್ ಆಗಿದ್ವಲ್ಲ ಫ್ರೆಂಡ್ಸ್ ಹೋದ್ಸಲ, ಅವಾಗ ನಾವಿಬ್ಬರು ತಿಂದಿರೋ ಚಾಕ್ಲೇಟ್ ಲವರ್ಸ್ ಥರ ನೆನಪಿಗೆ ಅಂತ ಇಟ್ಕೊಂಡಿದ್ದೀನಿ. ನನಗೇನೋ ಇಷ್ಟ ಫ್ರೆಂಡ್ಸ್, ಅದು ಸ್ಪೆಷಲ್ ವ್ಯಕ್ತಿಗಳ ಜೊತೆ ಇರೋದು ಇಟ್ಕೋಬೇಕು ಅಂತ. 2000 years later. ಸೀರೆ ಆಯ್ತಾ ಇದರಲ್ಲಿ ಇಷ್ಟೊಂದು ಸೀರೆ ಎಲ್ಲ ಹೊಲ್ಕೊಟ್ಬಿಟ್ಟಿದ್ದೆ ಫಸ್ಟ್ ಟೈಮ್ ಫ್ರೆಂಡ್ಸ್. ಅವಕ್ಕ ಎಲ್ಲ ಹೊಲ್ಕೊಟ್ಬಿಟ್ಟಿದ್ದೆ. ಓಕೆ ಫ್ರೆಂಡ್ಸ್, ನನಗೆ ಪಟ ಅಂತ ಸೀರೆ ಹಾಕ್ಕೊಂಡು ರೆಡಿ ಆಗ್ತೀನಿ. ಇಷ್ಟು ಬಟ್ಟೆ ಒಂದೇ ಸಲ ಹೊಲ್ಸಿದ್ದೀನಿ ಫ್ರೆಂಡ್ಸ್. ನನಗೆ ಇದು ತಗೊಂಡಾಗಿಂದ ಯಾವಾಗ ಹಾಕೋತೀನೋ ಅಂತಲೇ ಇತ್ತು ಫ್ರೆಂಡ್ಸ್ ಫೀಲು. ಇದೇ ಹಾಕ್ಕೋತೀನಿ, ಲೈಟ್ ವೆಯ್ಟು, ಮತ್ತು ನಮ್ಮ ಪ್ರದಕ್ಷಿಣೆ ಹಾಕ್ಬೇಕಾದ್ರೆ ಅಷ್ಟು ಅನ್ಕಂಫರ್ಟಬಲ್ ಅನ್ಸಲ್ಲ. ಇದು ಹಾಕ್ಕೋತೀನಿ, ಇದು ಇಷ್ಟ ಆಗ್ತೈತೆ. ಇದಿರಲಿ, ಇದು ಹಾಕ್ಕೋತೀನಿ ಫ್ರೆಂಡ್ಸ್. ಸಖತ್ತಾಗೈತೆ, ಸಖತ್ ಕಂಫರ್ಟಬಲ್ ಆಗೈತೆ. ನನ್ನ ಡ್ರೀಮ್ ಸೀರೆ ಫ್ರೆಂಡ್ಸ್ ಇದು. ಎಷ್ಟು ಖುಷಿ ಆಗ್ತೈತೋ. ಬ್ಲೌಸ್ ಸಖತ್ತಾಗಿ ಓದೈತೆ ಫ್ರೆಂಡ್ಸ್. ಅವಕ್ಕ ಈ ಥರ ಡಿಸೈನು. ಹಾಂ, ನಾನು ರೆಡಿ. ನೀವು ಈ ಓವರ್ ಆಕ್ಟಿಂಗ್ ಒಂದು ಬಿಟ್ರೆ ಉದಾರ ಆಗ್ತೀರಿ. ಸಖತ್ ಕಂಫರ್ಟಬಲ್. ನಾನು ನೋಡಕ್ಕಾಗ್ದೆ, ನಗಕ್ಕಾಗ್ದೆ, ಅಳಕ್ಕಾಗ್ದೆ, ಬಾಳಕ್ಕಾಗ್ದೆ. ಅವ್ನು ಬಿಟ್ಟಕ್ಕೆ ಫ್ರೆಂಡ್ಸ್, ಅವನು ಯಾವಾಗಲೂ ಹೊಟ್ಟೆ ಕಿಚ್ಚು. ಓಕೆ ಫ್ರೆಂಡ್ಸ್, ದಿವ್ಯಾಕ್ ಅವ್ರು ಬಸ್ ಹತ್ತಿದಾರಂತೆ. ಈಗ ನಾವು ಉಸ್ಕೂರು ಗೇಟ್ಗೆ ಹೋಗ್ಬೇಕು. ಅಲ್ಲಿ ಬರ್ತಾರೆ, ಅಲ್ಲಿಂದ ನಾನು ಅಲ್ಲಿ ಹತ್ಕೊಂಡು ಹಂಗೆ ಹೋಗ್ತೀನಿ. ಒಂದು ಸೈಡ್ ಹೆಂಗೆ ಕುತ್ಕೋತೀನೋ ಏನೋ ಫ್ರೆಂಡ್ಸ್. ಉಸ್ಕೂರ್ಗೆ ಬಿಡ್ತೈತೋ ಉಸ್ಕೂರು ಗೇಟಿಗೆ ಬಿಡ್ತೈತೋ ಗೊತ್ತಿಲ್ಲ. ಶಿವಾಗೆ ನಾನು ಸೀರೆ ಹಾಕೊಂಡ್ರೆ ಮೊದ್ಲಿಗೆ ಆಗಲ್ಲ. ಸೀರೆ ಹಾಕೊಂಡು ಒಂದು ಸೈಡ್ ಕುತ್ಕೊಂಡ್ರಂತೂ ಇದ್ದಿದ್ದು ಆಗಲ್ಲ. ಎಲ್ಲಿ ಉದ್ರಸ್ಕೊಂಡು ಹೋಗ್ತೈತೋ ಅಂತ ಅನ್ಕೊಂಡೆ. ಅದು ಬೇರೆ ಇದೇ ಫಸ್ಟ್ ಟೈಮ್ ಇಷ್ಟು ಸ್ಪೀಡಾಗಿ ಕರ್ಕೊಂಡೋಯ್ತು. ಆಮೇಲೆ ಉಸ್ಕೂರ್ ಗೇಟಿಂದ ಒಂದು ಸ್ವಲ್ಪ ಮುಂದಕ್ಕೆ ಸ್ಟಾಪ್ ಫ್ರೆಂಡ್ಸ್. ಅಲ್ಲಿ ಜಾಸ್ತಿ ಜನ ನಿಂತ್ಕೊಳ್ತಾರೆ ಸ್ಟಾಪಲ್ಲಿ. ಅಲ್ಲಿ ಹೆಂಗಿದ್ರು ಯಾವುದೇ ಬಸ್ ಬಂದ್ರು ಸ್ಟಾಪ್ ಕೊಡ್ತಾರೆ ಅನ್ಬಿಟ್ಟು ಇದೊಂಥರ ಉಸ್ಕೂರ್ ಗೇಟ್ ಅಲ್ಲ, ಎಬ್ಗೋಡಿನಲ್ಲ, ಮಧ್ಯದಲ್ಲಿ ನಿಲ್ಸ್ಬಿಟ್ಟು ಹೋಯ್ತು. ಆಮೇಲೆ ಮತ್ತೆ ರಿಟರ್ನ್ ಬಂತು. ದಾರಿ ಮರ್ತೋಗ್ಬಿಟ್ಟು ಹೋಗ್ತೈತಾ ಅಂತ ಅನ್ಕೊಂಡೆ. ಆಮೇಲೆ ನೀರು ಬಾಟ್ಲು ತಂದ್ಕೊಡ್ತು ಫ್ರೆಂಡ್ಸ್. ಜರ್ನಿ ಬೇಕಾಗ್ತೈತೆ ಬಾಯಾರಿಕೆ ಆದ್ರೆ ಅಂತ ಅಂದ್ಬಿಟ್ಟು. ಒಂದ್ಸಲ ಹೇಳಿದ್ದೆ ನಾನು ಫಸ್ಟ್ ಟೈಮ್ ಹೋದಾಗ ಬಾಯಾರಿಕೆ ಜಾಸ್ತಿ ಆಯಿತು ಅಂದ್ಬಿಟ್ಟು. ಆವಾಗ ಬೇಸಿಗೆ ಆಗಿತ್ತು, ಇವಾಗ ಮಳೆಗಾಲ ಆಗಿತ್ತು. ಇವಾಗ ಏನು ಅಷ್ಟೊಂದು ಪ್ರಾಬ್ಲಮ್ ಇರಲಿಲ್ಲ. ಇಲ್ಲಿ ಫ್ರೆಂಡ್ಸ್ ಮೆಟ್ರೋ ಇಲ್ಲಿಂದ ಮುಂದಕ್ಕೇನೆ ಬೊಮ್ಮನಹಳ್ಳಿನ ಬೊಮ್ಮಸಂದ್ರನೋ ಬೊಮ್ಮನಹಳ್ಳಿ ಅಂತ ಅನ್ಕೋತೀನಿ. ಅದೇ ಫ್ರೆಂಡ್ಸ್ ಕೈಗಾರಿಕಾ ನಗರಿ, ದೊಡ್ಡ ಸಿಟಿ ಅದೇನೇನೆ. ಕಾದು ಸಾಕಾಯ್ತು, ಅದಕ್ಕೆ ಒಂದು ಆಪಲ್ ಜ್ಯೂಸ್ ಎತ್ಕೊಂಡೆ. ಇಲ್ಲಿ ಶಿವ ಇಷ್ಟೆಲ್ಲ ತಿಂಡಿ ಕೊಡಿಸ್ತು. ಜರ್ನಿಗೆ ತಿನ್ಕೊಂಡು ಹೋಗಕ್ ಬೇಕಾಗ್ತೈತೆ ಎಲ್ರಿಗೂ ಅಂತ ಅಂದ್ಬಿಟ್ಟು ನಾನು ಕಾಯ್ತಾ ಇದ್ದೀನಿ. ಬಸ್ ಬಂದೇ ಇಲ್ಲ. 1 hour ಆಯ್ತು. ಆಮೇಲೆ ದಿವ್ಯಾಕಕ್ಕೆ ಫೋನ್ ಮಾಡಿದೆ, ಇನ್ನೇನು ನಿಯರ್ ಇದ್ದೀನಿ ಅಂತಂದು ಲೊಕೇಶನ್ ಕಳಿಸ್ಕೊತು. 2000 years later. ಬೆಳಗ್ಗೆಯಿಂದ ಸ್ವಲ್ಪ ಡೌಟ್ ಅಲ್ಲೇ ಇತ್ತು ಫ್ರೆಂಡ್ಸ್ ನಾನು ಹೋಗೋದು. ಕೊನೆಗೂ ಬಸ್ ಮಿಸ್ ಆಯ್ತು. ನಿನಗೆ ಈ ಗತಿ ಬರಬಾರ್ದಾಗಿತ್ತು. ಶಿವ ಇದನ್ನ ಹೆಬ್ಗೋಡಿ ಸ್ಟೇಷನ್ ಅಂತ ಹೇಳ್ಬಿಟ್ಟು ಬೇರೆ ಸ್ಟೇಷನ್ ಅಲ್ಲಿ ಬಸ್ ಸ್ಟಾಪ್ ಅಲ್ಲಿ ಇಳಿಸ್ಬಿಟ್ಟು ಹೋಗೈತ್ ನನ್ನ. ಬರ್ತಾ ಇದ್ದಾವೆ. ದಿವ್ಯಾಕ್ ಹೇಳ್ತೈತೆ ಬಸ್ ಹತ್ಕೊಂಡ್ ಬಾ, ನಾವ್ ಇಲ್ಲಿ ವೇಟ್ ಮಾಡ್ತೀವಿ ಅಂತ. ಸ್ಟಾಪ್ ಕೊಡ್ತಾ ಇಲ್ಲ ಫ್ರೆಂಡ್ಸ್. ತಮಿಳ್ನಾಡು ಬಸ್ ಇಲ್ಲಿ ಎಷ್ಟು ಕಾಯ್ದ್ರು ವೇಸ್ಟ್. 1 hour ವೇಟ್ ಮಾಡಿದೆ. ಅದಕ್ಕೆ ವಾಪಸ್ ಹೋಗ್ತಾ ಇದ್ದೀನಿ. ನೋಡಿ ಎಷ್ಟೊಂದು ಬರ್ತಾ ಇದೆ. ಡೈರೆಕ್ಟ್ ಬಸ್ಸೇ ಸಿಗ್ತೈತೆ, ಆದರೆ ಸ್ಟಾಪ್ ಕೊಡ್ತಾ ಇಲ್ಲ. ಮೋಸ್ಟ್ಲಿ ಮೇನ್ ಸ್ಟಾಪ್ ಫ್ರೆಂಡ್ಸ್ ಎಲೆಕ್ಟ್ರಾನಿಕ್ ಸಿಟಿ, ಆನೆಕಲ್ಲು ಇಂಥದತ್ರ ಮಾತ್ರ ಸ್ಟಾಪ್ ಕೊಡ್ತಾರೆ ಅನಿಸ್ತೈತೆ. ಸಣ್ಣ ಪುಟ್ಟದಲ್ಲಿ ಕೊಡಲ್ಲ. ಯಾವ ಕಾಡಲ್ಲಿ ಇಳಿಸ್ಬಿಟ್ಟು ಹೋಗೈತೋ ಒಂದು ಗೊತ್ತಾಗ್ತಾ ಇಲ್ಲ ನನಗೆ. 1 ಕಿಲೋಮೀಟ್ರಿಂದ ನಡ್ಕೊಂಡು ಬರ್ತಾನೆ ಇದ್ದೀನಿ. ಉಸ್ಕೂರ್ ಗೇಟ್ ಸ್ಟಾಪೇ ಸಿಗ್ತಾ ಇಲ್ಲ. 1 hour ವೇಟ್ ಮಾಡಿ ಒಂದು ಸಣ್ಣ ಮಿಸ್ಟೇಕಿಂದ ಬಸ್ ಮಿಸ್ ಆಯ್ತಾ ಅಂದ್ಬಿಟ್ಟು ಆ ಕಡೆ ದಿವ್ಯಾಕನು ಸಿಕ್ಕಾಪಟ್ಟೆ ಬೇಜಾರು ಮಾಡ್ಕೊಂಡೈತೆ. ನನಗೂ ಬೇಜಾರಾಯಿತು. ಇಂಥ ಟೈಮಲ್ಲೂ ನಾನು ಹೋಗಿ ತಿರುವಣ ಮಲೆಗೆ ರೀಚ್ ಆದ್ನಾ ಇಲ್ವಾ ನಾಳೆ ವಿಡಿಯೋದಲ್ಲಿ ನೋಡೋಣ ಫ್ರೆಂಡ್ಸ್. ಬಾಯ್ ನಾಳೆ ಸಿಗ್ತೀನಿ.